ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿರೀಕ್ಷಿತ ಮದುವೆ. ಜ್ಯೋತಿ ವೈಶಾಲಿಯನ್ನು ನೋಡ್ತಾ, ವೈಶಾಲಿ ನಿನ್ನಲ್ಲಿ ತುಂಬ ಬದಲಾವಣೆ ಬಂದಿದೆಯಲ್ಲ ಅಂದ್ಲು. ನನ್ನಲ್ಲಿ ಏನು ಬದಲಾವಣೆ ಬಂದಿದೆಯೇ ಅಂದೇನು ಜ್ಯೋತಿ, ಹೇಳು ನೋಡೋಣ ಅಂದ್ಲು. ವೈಶಾಲಿ, ತುಂಬ ಬದಲಾವಣೆ ಬಂದಿದೆ ವೈಶಾಲಿ, ಆದರೂ ಆರ್ಯನ್ಗೆ ನಿಜ ಗೊತ್ತಾದಾಗ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗಡೆ ತಳ್ತಾನೆ ನೋಡು ಅಂದ್ಲು ಜ್ಯೋತಿ. ಅಲ್ಲಿವರೆಗೂ ನಿನಗೆ ಇಷ್ಟ ಬಂದ ಹಾಗೆ ಇರು ಅಂದ್ಲು. ಆರ್ಯನ್ಗೆ ನನ್ನ ಬಗ್ಗೆ ಏನು ಗೊತ್ತಾಗುತ್ತೆ? ನನಗೆ ಕಾಯಿಲೆ ಇರೋದು ನಿಜಾನೇ ತಾನೇ, ಇನ್ನು ಬೇರೆ ಏನು ನಿಜ ಗೊತ್ತಾಗಬೇಕು? ನೀನು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದು ಜಾಹ್ನವಿಗೆ ಏನು ಮಾಡಲು ಹೊರಟಿದ್ದೆ ಅಂತ ಗೊತ್ತಾದರೆ ಅವನು ಏನು ಮಾಡ್ತಾನೆ ಅಂತ ಊಹಿಸ್ಕೊ ಅಂದ್ಲು ವೈಶಾಲಿ. ಆ ವಿಷಯ ನಿನಗೆ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನೀನು ಹೇಳಿದರೆ ಮಾತ್ರ ಸಾಯ್ತೀಯ ಅಂತ ನಿಂಗೆ ಗೊತ್ತು ತಾನೇ, ಹಾಗಾಗಿ ನೀ ಹೇಳಲ್ಲ ಬಿಡು ಅಂದ್ಲು ಜ್ಯೋತಿ. ಎಷ್ಟು ದಿನ ಅಂತ ನನ್ನನ್ನು ನಿನ್ನ ಮುಷ್ಟಿಯಲ್ಲಿ ಇಟ್ಕೊಳ್ತೀಯ ವೈಶಾಲಿ? ಇನ್ನು ನೀನು ಬಾಯಿ ಮುಚ್ಕೊಂಡು ಮಲಗಿದ್ರೆ ಒಳ್ಳೆಯದು ಜ್ಯೋತಿ ಅಂದ್ಲು ವೈಶಾಲಿ. ಇದಕ್ಕೆ ಮುಂಚೆ ಆ ಪ್ರಮೋದ್ ಕಾಣಿಸ್ಕೊಂಡಲ್ಲ, ಅವನನ್ನು ಹಿಡಿದ್ರೆ ಖಂಡಿತ ಏನು ನಡೀತು ಅಂತ ಗೊತ್ತಾಗುತ್ತೆ. ಅವನು ಎಲ್ಲಿದ್ದಾನೋ ಮತ್ತು ಯಾವಾಗ ಕಾಣಿಸಿಕ್ತಾನೋ ಅಂತ ಯೋಚಿಸ್ತಾ ಮಲಗಿದ್ಲು. ವೈಶಾಲಿಗೆ ಪ್ರಮೋದ್ ನೆನಪಿಗೆ ಬಂದು, ಅವನು ಯಾಕೆ ಈಗ ಬಂದಿದ್ದಾನೆ, ಈ ಊರಿಗೆ ಯಾಕೆ ಬಂದಿದ್ದಾನೆ, ನನಗೋಸ್ಕರ ಅಂತೂ ಬಂದಿಲ್ಲ ತಾನೇ ಅಂತ ಯೋಚಿಸ್ತಾ ಒಂದೊಮ್ಮೆ ಅವನೇನಾದರೂ ನನಗೋಸ್ಕರನೇ ಬಂದಿದ್ದಾನೆ ಅಂತ ಗೊತ್ತಾದರೆ ಅವನು ನನ್ನ ಕೈಯಲ್ಲಿ ಸತ್ತ ಹಾಗೆ ಅಂದ್ಕೊಂಡು ಪ್ರಮೋದ್ನನ್ನು ತಾನು ಹೇಗೆ ಪ್ರೀತಿಸಿದೆ ಅನ್ನೋದು ನೆನ್ಪು ಮಾಡಿಕೊಂಡ್ಳು ವೈಶಾಲಿ. ಇತ್ತ ಹೋಟೆಲ್ ರೂಮ್ನಲ್ಲಿ ಪ್ರಮೋದ್ ವೈಶಾಲಿ ಫೋಟೋ ಹಿಡ್ಕೊಂಡು ಕೋಪದಿಂದ ನೋಡ್ತಾ, ವೈಶಾಲಿ, 2 ವರ್ಷ ನಮ್ಮ ಮನೆಯಲ್ಲಿ ನಿನಗೆ ಇಷ್ಟ ಬಂದ ಹಾಗೆ ಮಾಡಿದೆ. ನನ್ನನ್ನು ನಿನ್ನ ಮಾಯದ ಮಾತುಗಳಿಂದ ನಂಬಿಸಿ ನಿನಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಂಡೆ. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ ಅಂದಾಗ ಸರಿ ಅಂದೆ, ಪ್ರತಿಯೊಂದು ನಿನಗೆ ಇಷ್ಟಪಟ್ಟ ಹಾಗೇ ಬಿಟ್ಟೆ. ಆರ್ಯನ ಜೊತೆಯಲ್ಲೇ ಪ್ರಮೋದ್ ಕೂಡ ಕಾಲೇಜಿಗೆ ಜಾಯ್ನ್ ಆಗಿದ್ದ. ವೈಶಾಲಿ ಆರ್ಯನ ಜೊತೆ ಇರೋದನ್ನು ಪ್ರತಿದಿನ ನೋಡ್ತಾ ಇದ್ದ ವೈಶಾಲಿ. ಅಂದರೆ ಪ್ರಮೋದ್ಗೆ ಇಷ್ಟ ಆಯಿತು. ಆದರೆ ಕಾಲೇಜಿನಲ್ಲಿ ವೈಶಾಲಿ ಮತ್ತು ಆರ್ಯ ಪ್ರೇಮಿಗಳು ಅಂತ ಎಲ್ಲರೂ ಅಂತಾಯಿದ್ರು. ತನ್ನ ಮನಸ್ಸಿನಲ್ಲಿ ವೈಶಾಲಿ ಮೇಲಿದ್ದ ಪ್ರೀತಿಯನ್ನು ಅವಳಿಗೆ ಹೇಳ್ಕೊಳ್ಳಲು ಸಾಧ್ಯ ಆಗಲಿಲ್ಲ ಪ್ರಮೋದ್ಗೆ. ಆರ್ಯ ಗೆಳೆಯರ ಜೊತೆ ಸೇರಿ ಒಂದು ಸಣ್ಣ ರೂಮ್ನಲ್ಲಿ ಇರ್ತಾಯಿದ್ದ. ತಿರುಗಾಡಲು ಬೈಕ್ ಕೂಡ ಅವನ ಹತ್ರ ಆಗ ಇರಲಿಲ್ಲ. ಏನಾದರೂ ಅವಶ್ಯಕತೆ ಇದ್ದರೆ ಗೆಳೆಯರನ್ನ ಕೇಳಿ ಪಡ್ಕೊಳ್ತಾ ಇದ್ದ ಆರ್ಯ ಹಾಗೆ ಬೈಕ್ ಕೇಳಿ ತಗೊಳ್ಳೋದು ವೈಶಾಲಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಯಾಕೆ ಆರ್ಯ ಹಾಗೆ ಕೇಳ್ತೀಯಾ, ನೀನೇ ಒಂದು ಕೊಂಡ್ಕೊಳ್ಬಹುದು ತಾನೇ ಅಂತಿದ್ಲು ವೈಶಾಲಿ. ಎಷ್ಟೇ ಕಷ್ಟಪಟ್ಟರು ಈ 4 ವರ್ಷಗಳು ತಾನೇ ವೈಶು, ಆಮೇಲೆ ಹ್ಯಾಪಿಯಾಗಿ ಇರಬಹುದು ಬಿಡು ಅಂತಿದ್ದ. ಓದು ಮುಗಿದ ಮೇಲೆ ಕೆಲಸ ಮಾಡ್ತಾ ಹ್ಯಾಪಿಯಾಗಿ ಇರಬಹುದು ಅಂತ ಆರ್ಯ ನಗ್ತಾ, ನಾನು ಓದು ಮುಗಿದ ಮೇಲೆ ನಿನಗೆ ತಿಳಿಯುತ್ತೆ ಅಲ್ವಾ ಅಂತ ಇದ್ದ. ವೈಶಾಲಿ ಮನಸ್ಸಿನಲ್ಲಿ ಆರ್ಯನ ಹತ್ರ ಹಣ ಇಲ್ಲ ಅಂತ ಗೊತ್ತಾಗಿದ್ರೆ ನಿಜವಾಗ್ಲೂ ಪ್ರೀತಿಸ್ತಲೇ ಇರಲಿಲ್ಲ ಅಂದ್ಕೊಂಡ್ಳು. ಆರ್ಯನ ಸ್ಟೈಲ್ ಅಂದ ನೋಡಿ ಇನ್ನೂ ಎಷ್ಟು ಶ್ರೀಮಂತನೋ ಅಂತ ಅಂದ್ಕೊಂಡಿದ್ಲು. ಕನಿಷ್ಠ ಒಂದು ಬೈಕ್ ಕೂಡ ಕೊಳ್ಳಲಾಗದ ಸ್ಥಿತಿಯಲ್ಲಿದ್ದಾನೆ ಅಂತ ನಿರಾಶೆಯಿಂದ ಅಂದ್ಕೊಂಡು, ಕಾಲೇಜ್ ಮುಗಿದ ಮೇಲೆ ನೋಡೋಣ, ಇಷ್ಟ ಆದರೆ ಇರ್ತೀನಿ, ಇಲ್ಲ ಅಂದರೆ ಬಿಟ್ಬಿಡೋಣ ಅಂದ್ಕೊಂಡ್ಳು. ಆರ್ಯನ ಜೊತೆ ಇಷ್ಟ ಇಲ್ಲದೆ ಇದ್ರೂ ಕೂಡ 2 ವರ್ಷ ಬಲವಂತವಾಗಿ ಇದ್ಲು ವೈಶು. ಆಗ ಅವಳ ಕಣ್ಣಿಗೆ ಪ್ರಮೋದ್ ಬಿದ್ದಿದ್ದ. ದಿನ ಕಾಲೇಜ್ಗೆ ಕಾರ್ನಲ್ಲೇ ಬರ್ತಾ ಇದ್ದ. 10 ದಿನಕ್ಕೊಮ್ಮೆ ಹೊಸ ಹೊಸ ಕಾರ್ಗಳಲ್ಲಿ ಬರೋದನ್ನು ವೈಶಾಲಿ ಗಮನಿಸ್ತಾನೆ ಇದ್ಲು. ಪ್ರಮೋದ್ ಆರ್ಯನಷ್ಟು ಅಲ್ಲದೇ ಇದ್ದರೂ ಅಂದವಾಗಿಯೇ ಇದ್ದ. ಪ್ರಮೋದ್ ದಿನ ತನ್ನ ಕಡೆ ನೋಡೋದನ್ನು ವೈಶಾಲಿ ಕೂಡ ಗಮನಿಸ್ತಾನೆ ಇದ್ಲು. ಈ ಪ್ರಮೋದ್ ನನ್ನ ಕಡೆ ಯಾಕೆ ಹಾಗೆ ನೋಡ್ತಿದ್ದಾನೆ ಅಂತ ಅಂದ್ಕೊಳ್ತಾ ಇದ್ಲು. ಹೀಗೆ ಒಂದಿನ ವೈಶಾಲಿ ಆರ್ಯನನ್ನು ನಾವು ಸಿನಿಮಾಗೆ ಹೋಗೋಣವಾ ಅಂತ ಕೇಳಿದ್ಲು. ಇವತ್ತಾಗಲ್ಲ ವೈಶು, ನನ್ನ ಕೈಲಿ ಹಣ ಕೂಡ ಇಲ್ಲ, ಅದಲ್ಲದೆ ಕಾಲೇಜು ರೆಕಾರ್ಡ್ಸ್ ಕೂಡ ಬರೀಬೇಕು ಅಂದ. ವೈಶಾಲಿಗೆ ಕೋಪ ಬಂದರು. ಸರಿ ಆರ್ಯ, ನಿನ್ನಿಷ್ಟ, ನಾನು ಮನೆಗೆ ಹೋಗ್ತಿದ್ದೀನಿ ಅಂದ್ಲು. ಅದೇನು ಮಧ್ಯಾಹ್ನ ಕ್ಲಾಸ್ಗೆ ಬರಲ್ವಾ ಅಂತ ಕೇಳ್ದ. ಇಲ್ಲ ಆರ್ಯ, ತಲೆ ನೋವಾಗಿದೆ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಕಾಲಿನಿಂದ ಹೊರಗೆ ಬಂದ್ಲು. ಅಷ್ಟರಲ್ಲಿ ಪ್ರಮೋದ್ ಕಾರ್ ಹತ್ರ ನಿಂತಿದ್ದ. ವೈಶಾಲಿ ಪ್ರಮೋದನ್ನು ನೋಡಿ ತಕ್ಷಣ ನಗ್ಲು. ವೈಶಾಲಿ ನಗು ಅಷ್ಟರಲ್ಲಿ ಪ್ರಮೋದ್ ಕೂಡ ನಕ್ಕು, ನೀವು ಕೂಡ ಕ್ಲಾಸ್ಗಳಿಗೆ ಹೋಗಲಿಲ್ವಾ ಅಂತ ಕೇಳ್ದ. ನೀನು ಕೂಡ ಕ್ಲಾಸ್ಗೆ ಹೋಗಲಿಲ್ವಾ ಅಂತ ವೈಶಾಲಿ ಕೂಡ ಕೇಳಿದ್ಲು. ಇವತ್ತು ಬೋರ್ ಅನ್ನಿಸ್ತು, ಅದಕ್ಕೆ ಯಾವುದಾದ್ರೂ ಸಿನಿಮಾಗೆ ಹೋಗೋಣ ಅಂತ ಹೊರಟಿದ್ದೇನೆ. ನೀನು ಕೂಡ ಸಿನಿಮಾಗೆ ಹೋಗಬೇಕು ಅಂದ್ಕೊಂಡಿದೀಯಾ? ನನಗೂ ಸಿನಿಮಾಗೆ ಹೋಗಬೇಕು ಅನಿಸಿ ಆರ್ಯನನ್ನು ಕೇಳಿದ್ರೆ ಅವನು ಬರಲ್ಲ ಅಂದ.
ಅದಕ್ಕೆ ಮನೆಗೆ ಹೋಗ್ತಿದ್ದೀನಿ ಅಂದ್ಲು ವೈಶು. ಹೋ ಹೌದಾ, ನಿನಗೆ ಅಭ್ಯಂತರ ಇಲ್ಲದೇ ಇದ್ದರೆ ನೀನು ನನ್ನ ಜೊತೆ ಸಿನಿಮಾಗೆ ಬರಬಹುದು, ಬರ್ತೀಯಾ ಅಂತ ಕೇಳ್ದ ಪ್ರಮೋದ್. ನಿನಗೆ ಅಭ್ಯಂತರ ಇಲ್ಲದೇ ಇದ್ದರೆ ನನಗೆ ಯಾಕಿರುತ್ತೆ ಪ್ರಮೋದ್, ಬರ್ತೀನಿ ಅಂದ್ಲು ವೈಶು. ಹಾಗಾದರೆ ಕೂತ್ಕೋ ಅಂತ ಕಾರ್ ಡೋರ್ ತೆಗೆದ. ವೈಶಾಲಿ ಕಾರ್ನಲ್ಲಿ ಕುಳಿತು ಕಾರನ್ನೆಲ್ಲ ಪರಿಶೀಲಿಸುವಂತೆ ನೋಡ್ತಾ ಇದ್ಲು. ಏನು ವೈಶಾಲಿ ಹಾಗೆ ನೋಡ್ತಾ ಇದೀಯಾ ಅಂತ ಕೇಳ್ದ ಪ್ರಮೋದ್. ಕಾರ್ ಚೆನ್ನಾಗಿದೆ, ನೀನೇನು ಯಾವಾಗಲೂ ಕಾರ್ನ ಬದಲಾಯಿಸ್ತಾನೆ ಇರ್ತೀಯ ಅಂತ ಕೇಳಿದ್ಲು. ಹೋ ಅದಾ, ಅಪ್ಪಿತಪ್ಪಿ ನನ್ನ ಫ್ರೆಂಡ್ಸ್ ಅವ್ರ ಕಾರ್ ನನ್ನ ಹತ್ರ ಬಿಟ್ಟು ನನ್ನ ಕಾರ್ ತಗೊಂಡು ಹೋಗ್ತಾರೆ, ಇಲ್ಲಾಂದರೆ ನಮ್ಮ ಕಂಪನಿ ಕಾರ್ಗಳನ್ನು ತೊಗೊಂಡು ಬರ್ತೀನಿ ಅಂದ. ಹೌದಾ, ನಿಮ್ಮ ಕಂಪನಿ ಇಲ್ಲೂ ಇದೆಯಾ? ಇದೆ, ಆಗೊಮ್ಮೆ ಈಗೊಮ್ಮೆ ನಾನು ಹೋಗಿ ವರ್ಕ್ ಮಾಡ್ತಾ ಇರ್ತೀನಿ ಅಂದ ಪ್ರಮೋದ್. ಥಿಯೇಟರ್ ಬಂದ ತಕ್ಷಣ ಕಾರ್ ನಿಲ್ಲಿಸಿದ ಪ್ರಮೋದ್. ಏನಾಯಿತು ಪ್ರಮೋದ್, ಕಾರ್ ನಿಲ್ಲಿಸ್ದೆ ಅಂತ ಕೇಳಿದ್ಲು ವೈಶು. ಸಿನಿಮಾ ಅಂದೆ ಅಲ್ವಾ, ಬಂದು ಇಳಿ ಅಂದ. ಆರ್ಯನ ಜೊತೆ ಯಾವಾಗ ಬಂದರೂ ಆಟೋದಲ್ಲಿ ಕರ್ಕೊಂಡು ಬರ್ತಾ ಇದ್ದ. ಇವತ್ತು ಕಾರಿಂದ ಇಳಿತಾ ಇದ್ರೆ ವೈಶಾಲಿಗೆ ಸಂತೋಷ ಆಯಿತು. ಇಂತಹ ಹಣ ಇರುವಾತನನ್ನು ಪ್ರೀತಿಸ್ದೆ, ಹೋಗಿ ಹೋಗಿ ಆರ್ಯನನ್ನು ಹೇಗೆ ಪ್ರೀತಿಸ್ದೆ, ಆರ್ಯನನ್ನ ಮದುವೆಯಾದರೆ ಹಣಕ್ಕಾಗಿ ಕಾಯ್ತಾ ಇರಬೇಕಾಗತ್ತೆ, ಅಂತಹ ಜೀವನ ನಂಗೆ ಬೇಡ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಲು ವೈಶಾಲಿ. ವೈಶಾಲಿ ಏನು ಯೋಚಿಸ್ತಿದೀಯಾ ಬಾ ಅಂದ ಪ್ರಮೋದ್. ಒಳಗೆ ಹೋದ ನಂತರ ಟಿಕೆಟ್ ತಗೊಂಡು ಒಳಗೆ ಹೋದರು. ವೈಶಾಲಿ ಎಲ್ಲವನ್ನ ಆಶ್ಚರ್ಯದಿಂದ ನೋಡ್ತಿದ್ಲು. ವೈಶಾಲಿ, ಸ್ಟಾರ್ಟ್ ಆಗಲು ಟೈಮ್ ಇದೆ, ನಿನಗೆ ತಿನ್ನಲು ಏನಾದರೂ ತರಲಾ ಅಂತ ಕೇಳ್ದ ಪ್ರಮೋದ್. ಈಗ ಬೇಡ ಬಿಡು ಪ್ರಮೋದ್ ಅಂದ್ಲು. ಹೊಟ್ಟೆ ಹಸಿವಾಗ್ತಿತ್ತು, ನೀನು ಲಂಚ್ ಕೂಡ ಮಾಡಿದ ಹಾಗೆ ಇಲ್ವಲ್ಲ, ನಿನಗೆ ಇಷ್ಟವಾಗಿದ್ದೇನು? ಪಿಜ್ಜಾ ಅಂದರೆ ನಂಗೆ ತುಂಬ ಇಷ್ಟ, ಇಲ್ಲಿ ಸಿಗಲ್ಲ ಅಲ್ವಾ ಅಂದ್ಲು. ಸರಿ, ನಾನು ಏನಾದರೂ ಒಂದು ತೊಗೊಂಡು ಬರ್ತೀನಿ ಅಂತ ಪ್ರಮೋದ್ ಹೋದ. ಇತ್ತ ಕ್ಲಾಸ್ಗೆ ಹೋದ ಆರ್ಯ ವೈಶಾಲಿ ಮನೆಗೆ ಹೋದ್ಲು ಇಲ್ವೋ ಅಂತ ಕಾಲ್ ಮಾಡ್ದ. ಆರ್ಯನ ಕಾಲ್ ನೋಡಿ ಈ ಆರ್ಯ ಒಬ್ಬ ಅಂದ್ಕೊಳ್ತಾ ಫೋನ್ ಆನ್ ಮಾಡಿ ಹೇಳು ಆರ್ಯ ಅಂದ್ಲು. ಮನೆಗೆ ಹೋದ್ಯಾ ಅಂತ ಕೇಳ್ದ. ಹೋದೆ, ಅದನ್ನು ಕೇಳೋಕ್ಕೆ ಕಾಲ್ ಮಾಡಿದ್ದಾ ಅಂದ್ಲು. ಇಲ್ಲ ವೈಶು, ನಿನಗೆ ತಲೆನೋವು ಅಂದೆ ಅಲ್ವಾ, ಟ್ಯಾಬ್ಲೆಟ್ ತಗೊಂಡಿದೆಯೋ ಇಲ್ವೋ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಅಂದ. ತಗೊಂಡೆ, ಆದರೆ ಈಗ ನೀನು ಫೋನ್ ಇಟ್ಟರೆ ನಾನು ಮಲ್ಕೊಳ್ತೀನಿ ಅಂದ್ಲು ವೈಶು. ಅಯ್ಯೋ ಸಾರಿ ವೈಶು, ಮಲ್ಕೋ, ಮುಂದಿನ ಸಲ ನಿನ್ನನ್ನು ಸಿನಿಮಾಗೆ ಕರ್ಕೊಂಡು ಹೋಗ್ತೀನಿ ಸರಿನಾ ಅಂದ. ನೀನು ಸಿನಿಮಾಗೆ ಹೇಗೆ ಕರ್ಕೊಂಡು ಹೋಗ್ತೀಯಾ ಅಂತ ನಂಗೆ ಗೊತ್ತಿಲ್ವಾ, ನಿನ್ನ ಜೊತೆ ನಿಜವಾಗ್ಲೂ ಸಿನಿಮಾಗೆ ಬರಲೇಬಾರ್ದು ಅಂದ್ಕೊಳ್ತಿದ್ದೇನೆ ಅಂದ್ಕೊಂಡ್ಲು. ಹಾಗನ್ಕೊಂಡು ಫೋನ್ ಇಟ್ಟು ನೋಡ್ತಾ ಇದ್ದೆ ಪ್ರಮೋದ್ ಬರಿಗೆ ಇಲ್ಲಿ ಬರೋದನ್ನು ನೋಡಿ. ಏನಾಯಿತು ಪ್ರಮೋದ್ ಅಂತ ಕೇಳಿದ್ಲು ವೈಶು. ಆಗ ಪ್ರಮೋದ್ ಏನೂ ಇಲ್ವಲ್ಲ ಅಂದ. ಏನೂ ತರಲಿಲ್ವಲ್ಲ ಯಾಕೆ ಅಂತ ಕೇಳೋಕೆ ಮುಜುಗರ ಅಡ್ಡ ಬಂದು ಸೈಲೆಂಟಾಗಿ ಕೂತ್ಕೊಂಡ್ಳು. ನಂತರ ಸರಿ, ನಿಂಗೆ ಯಾವಾಗ ಸಿನಿಮಾ ನೋಡಬೇಕು ಅನಿಸಿದ್ರು ನೀ ನನಗೆ ಹೇಳು, ನಾನು ಕರ್ಕೊಂಡು ಹೋಗ್ತೀನಿ ಸರಿನಾ ಅಂದ. ಹಾಗೆ ಆಗಲಿ ಪ್ರಮೋದ್, ಹೇಳ್ತೀನಿ, ಆದರೆ ನೀನು ಯಾವಾಗಲೂ ಸಿನಿಮಾಗಳಿಗೆ ಬರ್ತಾ ಇರ್ತೀಯಾ ಅಂತ ಕೇಳಿದ್ಲು. ಯಾವಾಗಲೂ ಒಬ್ಬನೇ ಬರ್ತೀನಿ ವೈಶಾಲಿ, ಇವತ್ತು ನಿನ್ನ ಜೊತೆ ಬಂದಿದ್ದೀನಿ, ಇವತ್ತಿನ ದಿನನ ನಾನು ಮರೆಯೋಕ್ಕೆ ಆಗಲ್ಲ ಅಂದ. ನಿನ್ನ ಫ್ರೆಂಡ್ಸ್ ಜೊತೆ ಬರಬಹುದು ತಾನೇ ಪ್ರಮೋದ್ ಅಂದ್ಲು. ನನಗೆ ಅಷ್ಟಾಗಿ ಫ್ರೆಂಡ್ಸ್ ಇಲ್ಲ ವೈಶಾಲಿ, ಇದ್ದರೂ ಕಾಲೇಜ್ವರೆಗಷ್ಟೇ, 5 ನಿಮಿಷದಲ್ಲಿ ಸಿನಿಮಾ ಶುರುವಾಗುತ್ತೆ ಅನ್ನುವಾಗ ಒಬ್ಬ ಹುಡುಗ ಬಂದು ಪ್ರಮೋದ್ಗೆ ಪಿಜ್ಜಾ ಬಾಕ್ಸನ್ನು ಕೊಟ್ಟು ಹೋದ. ನಿನಗೆ ಪಿಜ್ಜಾ ಅಂದರೆ ಇಷ್ಟ ಅಂತಿದ್ದೆ ಅಲ್ವಾ, ನಿನಗೋಸ್ಕರ ಅಂತ ಕೊಟ್ಟ. ಪ್ರಮೋದ್, ಇಲ್ಲಿ ಪಿಜ್ಜಾ ಸಿಗುತ್ತಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ವೈಶಾಲಿ. ನೀನು ಯಾವತ್ತೂ ಈ ಥಿಯೇಟರ್ಗೆ ಬಂದೇ ಇಲ್ವಾ ಅಂತ ಕೇಳಿದ. ಸರಿ, ಪಿಜ್ಜಾ ತಣ್ಣಗಾಗ್ತಿದೆ ತಿನ್ನು ಅಂತ ಹೇಳ್ದ. ಸಿನಿಮಾ ಶುರುವಾಯಿತು. ವೈಶಾಲಿ ಪಿಜ್ಜಾ ತಿಂತ ಪ್ರೀತಿಸಿದ್ರೆ ಇಂಥವನ್ನೇ ಪ್ರೀತಿಸಬೇಕು, ಆದರೆ ಆರ್ಯನ ಜೊತೆ ಯಾವತ್ತೂ ಬಂದರೂ ಮಾಮೂಲಿ ಥಿಯೇಟರ್ಗಳಿಗೆ ಬಂದಿದ್ದೀನಿ, ಆದರೆ ಈ ತರಹದ ಥಿಯೇಟರ್ಗೆ ಬಂದಿಲ್ಲ ಅಂದ್ಲು. ಆದರೆ ಆರ್ಯನಂಥವನನ್ನು ಅನಗತ್ಯವಾಗಿ ಪ್ರೀತಿಸ್ದೆ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಸಿನಿಮಾ ನೋಡ್ತಾ ಇದ್ಲು ವೈಶು. ಹಾಗೆ ಮೆಲ್ಲಗೆ ಪ್ರಮೋದ್ ಹಿಂದೆ ತಿರುಗೋದನ್ನು ಸ್ಟಾರ್ಟ್ ಮಾಡಿ ಆರ್ಯ ಜೊತೆ ಮಾತಾಡೋದನ್ನು ನಿಲ್ಲಿಸ್ಬಿಡ್ಲು. ಆರ್ಯ ಕೇಳಿದರೆ ಏನೋ ಒಂದು ಹೇಳಿ ಕವರ್ ಮಾಡ್ತಾ ಇದ್ಲು. ಆರ್ಯ ಎಕ್ಸಾಮ್ ಟೈಮ್ ಅಂತ ಓದಿನಲ್ಲಿ ಬ್ಯುಸಿಯಾಗಿದ್ದ. ವೈಶಾಲಿನ ಅಷ್ಟಾಗಿ ಗಮನಿಸ್ತಾ ಇರಲಿಲ್ಲ. ಒಂದಿನ ಹೀಗೆ ಪ್ರಮೋದ್ ಬರ್ತ್ಡೇ ಬಂತು. ಪ್ರಮೋದ್ ವೈಶಾಲಿಗೆ ಹೇಳ್ದ. ವೈಶಾಲಿ ಖುಷಿಯಿಂದ ಹೌದಾ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂದ್ಲು. ಏನು ಇವತ್ತೇ ಹೇಳಿ ನಾಳೆ ಬರ್ಡೇ ತಪ್ಪಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀಯಾ ಅಂದ. ನಿನ್ನ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡ್ಕೊಳ್ತೀಯ ಅಲ್ವಾ ಪ್ರಮೋದ್, ನನಗೆ ಆ ತರಹ ಪಾರ್ಟಿಗಳಿಗೆ ಹೋಗೋ ಅಭ್ಯಾಸ ಇಲ್ಲ, ಅದಲ್ಲದೆ ನನ್ನ ಹತ್ರ ಪಾರ್ಟಿಗೆ ಹಾಕೊಳ್ಳೋ ಒಳ್ಳೆ ಡ್ರೆಸ್ ಕೂಡ ಇಲ್ಲ ಅಂದ್ಲು. ಓ
ಓಹ್ ಅಷ್ಟೇ ತಾನೇ, ಈಗ ಕ್ಲಾಸ್ಗಳೇನು ಇಲ್ವಲ್ಲ, ಶಾಪಿಂಗ್ ಹೋಗೋಣ ನಡಿ ಅಂದ. ನಿನ್ನ ಬರ್ತ್ಡೇಗೆ ನಾನು ಕೊಡಿಸ್ಬೇಕು, ಆದರೆ ನೀನು ಕೊಡಿಸೋದೇನು ಪ್ರಮೋದ್, ಏನು ಬೇಡ ಅಂದ್ಲು. ಹೇಯ್ ನೀನು ನನ್ನ ಫ್ರೆಂಡ್, ಯಾರಿಗೆ ತಗೊಂಡ್ರೆ ಏನಂತೆ ಅಂದ. ಆರ್ಯನ ಕಡೆಯಿಂದ ಕಾಲ್ ಬಂತು. ವೈಶಾಲಿ ಫೋನ್ ನೋಡಿ ಈ ಆರ್ಯನನ್ನು ಬಿಡಲ್ಲ ಅಂತ ಅಂದ್ಕೊಳ್ತಾ ಫೋನ್ ಕಟ್ ಮಾಡಿದ್ಲು. ವೈಶಾಲಿ ಯಾಕೆ ಫೋನ್ನ ಕಟ್ ಮಾಡಿದೆ ಅಂತ ಕೇಳ್ದ. ಏನೂ ಇಲ್ಲ ಸುಮ್ಮನೆ ಪ್ರಮೋದ್ ಅಂದ್ಲು. ವೈಶಾಲಿ ನಿನ್ನನ್ನು ಒಂದು ಮಾತು ಕೇಳ್ತೀನಿ, ನೀನು ನಿಜ ಹೇಳ್ತೀಯಾ ಅಂತ ಕೇಳ್ದ ಪ್ರಮೋದ್. ನಾನು ನಿನಗೆ ಯಾವತ್ತಾದರೂ ಸುಳ್ಳು ಹೇಳಿದ್ದೀನ ಪ್ರಮೋದ್? ಏನದು ಕೇಳು ಅಂದ್ಲು. ನೀನು ಆರ್ಯನ ಪ್ರೀತಿಸ್ತಾ ಇದ್ದೀರಾ ಅಂತ ಕೇಳ್ದ. ಪ್ರಮೋದ್ ಕೇಳಿದ ತಕ್ಷಣ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲಿ ಪ್ರಮೋದ್ ತನ್ನ ಜೊತೆ ಮಾತನಾಡೋದನ್ನು ನಿಲ್ಲಿಸ್ಬಿಡ್ತಾನೋ ಅನ್ನೋ ಭಯ ಅವಳಿಗೆ ಕಾಡ್ತು. ಆದರೂ ಏನು ಇಲ್ದವನನ್ನು ಪ್ರೀತಿಸೋದಕ್ಕಿಂತ ಪ್ರಮೋದ್ ತರಹ ಶ್ರೀಮಂತನನ್ನು ಪ್ರೀತಿಸೋದು ಲೇಸು ಅಂದ್ಕೊಂಡವಳು, ಇಲ್ಲ ಪ್ರಮೋದ್, ನಾವಿಬ್ಬರು ಜಸ್ಟ್ ಫ್ರೆಂಡ್ ಅಷ್ಟೇ ಅಂದ್ಲು. ಹೌದಾ, ಆದರೆ ಕಾಲೇಜ್ನಲ್ಲಿ ಎಲ್ಲರೂ ನಿಮ್ಮಿಬ್ಬರನ್ನ ನೋಡಿ ಲವರ್ಸ್ ಅಂತಾರಲ್ಲ ಅಂದ. ಓ ಅದಾ, ನಾವು ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ ಅಲ್ವಾ, ಅದಕ್ಕೆ ಎಲ್ಲರೂ ಹಾಗೆ ಅಂದ್ಕೊಳ್ತಾರೆ. ನಿನ್ನ ಪರಿಚಯ ಆದಮೇಲೆ ಆರ್ಯನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ ಮಾಡಿದ್ದೀನಿ ಅಲ್ವಾ, ಅದಕ್ಕೆ ಕಾಲ್ ಮಾಡಿದ್ದಾನೆ ಅಂತ ಸುಳ್ಳು ಹೇಳಿದ್ಲು. ಹೌದಾ, ಆರ್ಯನ್ ಕಾಲ್ ಮಾಡಿದ್ನಲ್ಲ, ಏನಂತ ಕೇಳು ವೈಶಾಲಿ. ಬೇರೆ ಕೆಲಸ ಏನೂ ಇಲ್ಲ ಅಂದರೆ ನಾನು ಶಾಪಿಂಗ್ಗೆ ಹೋಗೋಣ ಅಂದ. ಕೆಲಸ ಏನೂ ಇರಲ್ಲ ಬಿಡು ಪ್ರಮೋದ್, ಸುಮ್ಮನೆ ಮಾಡಿದ್ದಾನೆ, ನಾನು ಮೆಸೇಜ್ ಮಾಡ್ತೀನಿ, ನಾವು ಹೋಗೋಣ ಅಂದ್ಲು. ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋ ಪ್ರಾಬ್ಲಮ್, ನಡಿ ಹೋಗೋಣ ಪ್ರಮೋದ್ ಅಂದ್ಲು. ನಂತರ ಕಾರ್ ಹತ್ತಿದ್ಲು. ಪ್ರಮೋದ್ ಕಾರ್ನಲ್ಲಿ ಕೂತು ಸ್ಟಾರ್ಟ್ ಮಾಡಿ, ಆರ್ಯನ್ಗೆ ನಾನು ಮನೇಲಿದ್ದೀನಿ ಅಂತ ಕಾಲ್ ಮಾಡಬೇಡ ಆರ್ಯ ಅಂತ ಮೆಸೇಜ್ ಹಾಕಿದ್ಲು. ಅದ್ಯಾಕೆ ವೈಶು, ಹೇಳ್ದೆ ಕೇಳದೆ ಹೊರಟು ಹೋದೆ ಅಂತ ಮೆಸೇಜ್ ಮಾಡ್ದ ಆರ್ಯ. ಏನೋ ಆರ್ಯ, ಎಲ್ಲ ನಿನಗೆ ಹೇಳಿನೇ ಮಾಡಬೇಕಾ ಅಂತ ಮೆಸೇಜ್ ಕಳಿಸಿದ್ಲು ರಿಟರ್ನ್ ಆಗಿ. ಈ 3 ವರ್ಷ ಏನೇ ಮಾಡಿದರೂ ಹೇಳ್ತಾ ಇದ್ದೆ ಅಲ್ವಾ, ಅದಕ್ಕೆ ಕೇಳಿದೆ. ನಿನ್ನ ಮೂಡ್ ಅಷ್ಟಾಗಿ ಸರಿ ಇದ್ದ ಹಾಗಿಲ್ಲ, ಏನಾಯಿತು ವೈಶು, ಮನೇಲೇನಾದರೂ ಜಗಳನ ಅಂತ ಕೇಳ್ದ. ಅದೇನೂ ಇಲ್ಲ ಆರ್ಯ, ಮನೆಗೆ ನೆಂಟರು ಬಂದಿದ್ದಾರೆ, 2-3 ದಿನ ನಾನು ಬ್ಯುಸಿ ಇರ್ತೀನಿ, ನೀನು ಮೆಸೇಜ್ ಆಗಲಿ ಫೋನ್ ಆಗಲಿ ಏನು ಮಾಡಬೇಡ ಅಂತ ಮೆಸೇಜ್ ಮಾಡಿದ್ಲು. ವೈಶು ಅಂದರೆ ಈ 2 ದಿನ ಕಾಲೇಜ್ಗೆ ಬರಲ್ವಾ, ಅದನ್ನೇ ತಾನೇ ಹೇಳಿದ್ದು ಆರ್ಯ ನಾನು. ಸರಿ ಬಾಯ್ ಅಂತ ಮೆಸೇಜ್ ಮಾಡಿ ಫೋನ್ನ ಆಫ್ ಮಾಡಿ ಬ್ಯಾಗ್ನಲ್ಲಿ ಇಟ್ಕೊಂಡ್ಲು ವೈಶು. ಪ್ರಮೋದ್ ಕಾರ್ ಡ್ರೈವ್ ಮಾಡ್ತಾ ಆರ್ಯನ್ಗೆ ಹೇಳಿದ್ಯಾ ಅಂದ. ಮನೇಲಿದ್ದೀನಿ ಅಂತ ಮೆಸೇಜ್ ಮಾಡಿದೆ. ಯಾಕೆ ವೈಶಾಲಿ ಸುಳ್ಳು ಹೇಳಿದೆ, ನನ್ನ ಜೊತೆ ಇದ್ದೀನಿ ಅಂತ ನಿಜ ಹೇಳ್ಬೋದಿತ್ತು ಅಲ್ವಾ ಅಂದ. ಯಾಕೆ ಸುಮ್ಮನೆ ಪ್ರಮೋದ್, ಇಲ್ಲದ ಸಲ್ಲದ ಜಗಳ ಅಂದ್ಲು. ನಿನಗೆ ಪ್ರಾಬ್ಲಮ್ ಇಲ್ಲ ಅಂದರೆ ನನಗೂ ಓಕೆ ಅಂತ ಅನ್ನೋಕ್ಕೂ ಒಂದು ದೊಡ್ಡ ಮಾಲ್ ಹತ್ರ ಕಾರ್ನ ನಿಲ್ಲಿಸ್ದ. ವೈಶಾಲಿ ಕಾರ್ ಇಳಿದು ಮಾಲ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ಲು. ವೈಶಾಲಿ ಒಳಗಡೆ ಹೋಗೋಣವಾ ಅಂತ ಕೇಳ್ದ. ಹಾಂ ಪ್ರಮೋದ್ ಅಂತ ಪ್ರಮೋದ್ ಹಿಂದೆ ಒಳಗಡೆ ಹೋದ್ಲು. ಒಳಗಡೆ ಹೋದ ವೈಶಾಲಿ ಎಲ್ಲವನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ವೈಶಾಲಿ ನಿನಗೆ ಏನು ಬೇಕೋ ತಗೋ ಅಂದ ಪ್ರಮೋದ್. ಇಲ್ಲಿ ಬೆಲೆಗಳು ತುಂಬಾ ಜಾಸ್ತಿ ಇರುತ್ತೆ ಅನಿಸುತ್ತೆ, ನಾವು ಬೇರೆ ಯಾವುದಾದ್ರೂ ಸಣ್ಣ ಅಂಗಡಿಯಲ್ಲಿ ತಗೊಳ್ಳೋಣ ಅಂದ್ಲು ವೈಶು. ವೈಶಾಲಿ ನೀನು ರೇಟ್ ನೋಡಿದೆ, ನಿನಗೆ ಏನು ಬೇಕೋ ಅದನ್ನೇ ತಗೋ ಅಂದ. ವೈಶಾಲಿ ಸರಿ ಅಂತ ತಲೆ ಆಡಿಸಿ ಪಾರ್ಟಿವೇರ್ ಡ್ರೆಸ್ಗಳ ಹತ್ರ ಹೋಗಿ ತನಗೆ ಇಷ್ಟವಾದ 2 ಡ್ರೆಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಮೋದ್ ಮೆನ್ಸ್ವೇರ್ ಹತ್ರ ಇದ್ದ. ವೈಶಾಲಿ ಡ್ರೆಸ್ ತಗೊಂಡು ಪ್ರಮೋದ್ ಹತ್ರ ಬಂದು ತಾನು ತಗೊಂಡಿರೋ ಡ್ರೆಸ್ ತೋರಿಸ್ತಾ ಇದ್ಲು. 2 ತಗೊಂಡಿದ್ಯಾ, ಯಾಕೆ ವೈಶಾಲಿ, ಇಷ್ಟೇ ಸಾಕು ಬಿಡು ಪ್ರಮೋದ್ ಅಂದ್ಲು. ನನಗೆ ಈ ಶರ್ಟ್ ಹೇಗಿರುತ್ತೆ ಅಂತ ಕೇಳ್ದ. ನೀನು ಬೆಳ್ಳಗೆ ಇರೋದ್ರಿಂದ ನಿನಗೆ ಯಾವುದಾದ್ರೂ ಚೆನ್ನಾಗೇ ಇರುತ್ತೆ ಪ್ರಮೋದ್, ನಿನ್ನಷ್ಟು ಅಲ್ಲ ಬಿಡು ಅಂದ. ಅಂತ ನಕ್ಕ. ಪ್ರಮೋದ್ ನಿನಗೋಸ್ಕರ ನನಗೆ ಇಷ್ಟ ಆಗೋ ಶರ್ಟ್ ತಗೋತೀನಿ, ಆ ಬಿಲ್ ಸಪ್ರೇಟಾಗಿ ನಾನೇ ಹಾಕಿಸ್ತೀನಿ ಅಂದ್ಲು. ಯಾಕೆ ವೈಶಾಲಿ, ನಮ್ಮದೇ ಈ ಫಾರ್ಮಾಲಿಟೀಸ್ ಬೇಕಾ, ಯಾಕೋ ನನ್ನ ತೃಪ್ತಿಗೋಸ್ಕರ ಬೇಡ ಅನ್ಬೇಡ ಅಂದ್ಲು. ಸರಿಮ್ಮ ನಿನ್ನಿಷ್ಟ ತಗೋ ಅಂತ ಪಕ್ಕದಲ್ಲಿ ನಿಂತ್ಕೊಂಡ. ವೈಶಾಲಿ ಹುಡುಕಿ ಒಂದು ಶರ್ಟ್ ತಗೊಂಡು ಬಂದು ಪ್ರಮೋದ್ ಇದು ಹೇಗಿದೆ ಅಂತ ಕೇಳಿದ್ಲು. ನಿನಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗದೆ ಇರುತ್ತಾ ವೈಶಾಲಿ, ನಡಿ ಹೋಗೋಣ ಬಿಲ್ ಮಾಡಿಸೋಣ ಅಂದ. ಪ್ರಮೋದ್ ನಾನು ಶರ್ಟ್ ರೇಟ್ ನೋಡಲಿಲ್ಲ, 1,000 ರೂಪಾಯಿ ಇರುತ್ತಾ, ಈಗೋ ನನ್ನ ಹತ್ರ 1,000 ರೂಪಾಯಿ ಇದೆ ಅಂತ ಕೊಟ್ಲು. ಬೇಡ ಅಂದರೂ ಕೇಳಲ್ಲ ಅಲ್ವಾ, ಸರಿ ಕೊಡು ಅಂತ ತಗೊಂಡ. ಪ್ರಮೋದ್ ಸಾಕಾಗುತ್ತೆ ತಾನೇ ಅಂತ ಅಮಾಯಕವಾಗಿ ಕೇಳಿದ್ಲು. ಪ್ರಮೋದ್ ಶರ್ಟ್ ರೇಟ್ ನೋಡಿದ 15,000 ಅಂತ ಇತ್ತು. ಸಾಕಾಗುತ್ತೆ, ಇದರಲ್ಲಿ ನಿನಗೆ ಇನ್ನೂ 100 ರೂಪಾಯಿ ವಾಪಸ್ ಬರುತ್ತೆ ಅಂದ.
ಇಷ್ಟು ದೊಡ್ಡ ಶಾಪ್ನಲ್ಲಿ ಶರ್ಟ್ ರೇಟ್ ಬರೀ 900 ರು. ಪರವಾಗಿಲ್ಲ, ಬೆಲೆ ಕಮ್ಮಿನೇ ಇದೆ ಅಂದ್ಲು. ಹೌದು, ತುಂಬಾ ಕಮ್ಮಿ ಇದೆ ಅಂತ ಲೈನ್ನಲ್ಲಿ ನಿಂತ್ಕೊಂಡು ವೈಶಾಲಿ ಒಂದು ಕಡೆ ನಿಂತ್ಕೊಂಡು ರೇಟ್ಗಳನ್ನೆಲ್ಲ ಮೊದಲೇ ನೋಡಿದ್ದೀನಿ. ಪ್ರಮೋದ್ ಶರ್ಟ್ ರೇಟ್ 15,000 ಅಂತ ನಂಗೆ ಗೊತ್ತು. ಆದರೆ ನಿನ್ನ ಮುಂದೆ ನಂಗೆ ಏನೂ ತಿಳಿಯದವಳ ಹಾಗೆ ಇರಬೇಕು ಅಲ್ವಾ? ಆವಾಗಲೇ ತಾನೇ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋದು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ನಿಂತ್ಕೊಂಡ್ಳು. ಕಾಲೇಜ್ ಹುಡುಗರು ಇಬ್ಬರು ಪ್ರಮೋದ್ ಅವರನ್ನ ಶಾಪ್ನಲ್ಲಿ ನೋಡಿ, ಇವಳು ಆರ್ಯನ್ ಲವ್ವರ್ ಅಲ್ವಾ, ಈ ಪ್ರಮೋದ್ ಜೊತೆ ಇದ್ದಾಳಲ್ಲ ಯಾಕೆ ಅಂದ್ಕೊಂಡು ಆರ್ಯನ್ಗೆ ಕಾಲ್ ಮಾಡಿದರು.